ಆಗಿದೆ ಒಂದು ಬಹಳ ದೊಡ್ಡ ಧರ್ಮಗ್ರಂಥ. ಇಷ್ಟೇ ಅಲ್ಲ, ಜೀವನದ ಒಂದು ಕ್ರಮ ಅದು. ನಮ್ಮ ತಂದೆಯವರು ಪೊಲೀಸ್ ಆಫೀಸರ್ ಇದ್ದರೂ ಕೂಡ ಅವರು ಆಗಿನ ಕಾಲದಲ್ಲಿ ಬಿ ಆನರ್ಸ್ ಬಾಂಬೆ ಯೂನಿವರ್ಸಿಟಿ. ಹೀಗಾಗಿ ಅವರಿಗೆ ಓದೋ ಹೊತ್ತು ಬಹಳ ಇತ್ತು. ಅವರಿಗೆ ಅವರ ಕಾಲೇಜ್ ಕರ್ನಾಟಕ ಕಾಲೇಜ್ ಧಾರವಾಡ ಬಾಂಬೆ ಯೂನಿವರ್ಸಿಟಿಗಿತ್ತು. ಅವರಿಗೆಲ್ಲ ಇಂಗ್ಲೀಷ್ ಜನ ಅವರಿಗೆಲ್ಲ ಪ್ರಿಫರ್ ಪೊಲೀಸ್ ಕಾಲೇಜರು. ನಮ್ಮ ತಂದೆಯವರು ಫ್ರೆಂಡ್ಸು ಅವ್ರಿಗೆ ಕಲಿಸಿದ್ರು. ಯುರೋಪಿಯನ್ ಸಾಹೇಬ್ ಅಂತ ಕಲಿಸಿದ್ರು ನಮ್ಮ ತಂದೆಯವರು. ಇಂಗ್ಲೀಷ್ ಬಿಟ್ಟು ಒಂದು ಶಬ್ದ ಮಾತಾಡ್ತಿದ್ದಿಲ್ಲ ಅಂತ ಬ್ರಿಟಿಷ್ ಕಾಲದಾಗೆ ಇದ್ರು. ಅವ್ರು ಬಿಟ್ಟು ಹೋಗ್ಬಂದು ಒಂದು ಬುಲೆಟ್ ಗಾಡಿ ಕೊಟ್ಟು ನನ್ನ ಹೆಸರು ವಾಸುದೇವ್ ವಿಠಲರಾವ್ ಬೆಂಜಿಗೇರಿ. ತಾಯಿ ಹೆಸರು ಸರ್? ರಮಾಬಾಯಿ ವಿಠಲರಾವ್ ಬೆಂಜಿಗೇರಿ. ತಾವು ಜನಿಸಿದಂತಹ ವರ್ಷ ಹೇಳ್ತೇನೆ. ನಾವು ಬೆಂಡಿಗೇರಿಯವರು, ಧಾರವಾಡದವರು. ಆದರೆ ನಾವು ಬೆಳೆದದ್ದೆಲ್ಲ ನಮ್ಮ ತಾಯಿ ಊರಾದ ಬಾಗಲಕೋಟೆಯಲ್ಲಿ. ನಾನು ಹುಟ್ಟಿದ್ದು ತಾರೀಕು 26 ಜನವರಿ 1947. ತಮ್ಮ ಎಜುಕೇಷನ್ ಎಲ್ಲ ಆಗಿದ್ದು? ನಾನು ಹಂತ ಹಂತವಾಗಿ ನನ್ನ ಎಜುಕೇಷನ್ ಸಿಸ್ಟಮ್ ಹೇಳಬೇಕು ಅಂದರೆ 1970ನೇ ಇಸ್ವಿಯಲ್ಲಿ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ MA ಪದವಿಯನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಪೊಲಿಟಿಕಲ್ ಸೈನ್ಸ್ ಮೇಜರ್ ಸಬ್ಜೆಕ್ಟ್ ತಗೊಂಡು ಹೈಯರ್ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾಗಿದ್ದೇನೆ. 1970 MA ಮುಗಿಸಿದ್ದೇನೆ. ಆ ನಂತರ 1971ವರೆಗೆ ನಾನು ಕರ್ನಾಟಕದ ಬೌಂಡ್ರಿ ಊರಾದ ಊರು ಅನ್ನೋಕ್ಕಿಂತಲೂ ಅದೊಂದು ಚಿಕ್ಕ ಹಳ್ಳಿ ಅಂದರೂ ನಡೆಯುತ್ತದೆ. ಅದರ ಹೆಸರು ಕಾಗವಾಡ. ಅದು ಒಂದು ಲಿಂಗಾಯತರ ಒಂದು ಎಜುಕೇಷನ್ ಕಾಲೇಜ್ ಇತ್ತು, ಫಸ್ಟ್ ಗ್ರೇಡ್ ಕಾಲೇಜ್ ಇತ್ತು. ಅಲ್ಲೇ ನನಗೆ 1970-71 ಮಾರ್ಚ್ವರೆಗೆ ಅಲ್ಲೇ ಕೆಲಸ ಮಾಡುವ ಅವಕಾಶ ಸಿಕ್ತು. ತಮ್ಮ ಶುರುವಾಗಿದ್ದು ವೃತ್ತಿ ಹಳ್ಳಿಯ ಒಂದು ಕಾಲೇಜಿನಲ್ಲಿ? ಹಳ್ಳಿಯ ಒಂದು ಕಾಲೇಜು ಕಾಗವಾಡ. ಅದಾದ ನಂತರ ತಾವು? ನಾನು ಸಿಟಿಯಲ್ಲಿ ಬೆಳೆದ ಮನುಷ್ಯ, ಸಿಟಿಯಲ್ಲಿ ಇದ್ದವನು. ಹಳ್ಳಿಯಲ್ಲಿ ಇರಬೇಕಾದ್ರೆ ತುಂಬ ಕಷ್ಟ ಆಯಿತು. ಆದರೂ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ತಿಳ್ಕೊಂಡು ಸುಮಾರು 7 ತಿಂಗಳವರೆಗೆ ಅಲ್ಲಿದ್ದೆ. ಅಂದರೆ ಪಟ್ಟಣದಲ್ಲಿ ಬೆಳೆದಿರುವಂತಹ ತಮ್ಮದು ಶೈಲಿನೇ ಬೇರೆ, ಒಮ್ಮಿಂದೊಮ್ಮಲಿಗೆ ಹಳ್ಳಿಯಲ್ಲಿ ಹೊಂದಾಣಿಕೆ ಆಗೋದು ಸ್ವಲ್ಪ ತಮಗೂ ತುಂಬ ಕಷ್ಟ, ತುಂಬಾ ಕಷ್ಟ. 1970 ಅಂದರೆ ಆಗಿನ ಕಾಲದಲ್ಲಿ ಆ ಹಳ್ಳಿಯಲ್ಲಿ ಯಾವುದೇ ವಿಧವಾದ ಅನುಕೂಲತೆಗಳು ಇರಲಿಲ್ಲ. ಸಿಟಿಯಲ್ಲಿ ಬೆಳೆದಂಥ ಮತ್ತು ವೆಲ್ ಟು ಡೂ ಫ್ಯಾಮಿಲಿಯಲ್ಲಿ ಬಂದಂಥ ಮನುಷ್ಯ ನಾನು, ನನಗೆ ಅಲ್ಲಿ ಯಾವುದೇ ಅನುಕೂಲಗಳು ಇದ್ದಿದ್ದಿಲ್ಲ. ತುಂಬ ತೊಂದರೆ ಆಯಿತು. ಹೇಗೋ ಏನೋ ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿಯೂ ಕೂಡ ನಾನು ಸುಮಾರು 8 ತಿಂಗಳ ಕಾಲ ಅಲ್ಲಿ ಸೇವೆಯನ್ನು ಮುಗಿಸಿದ್ದೇನೆ. ತದನಂತರ ತಾವು ಸಿಟಿಗೆ ಹೇಳ್ತೇನೆ. ಆ ನಂತರ ಹೇಳ್ದೆ ಕೇಳದೆ ಆ ಸಂಸ್ಥೆಯ ಅಧಿಕಾರಿಗಳು ಅಥವಾ
ಚೇರ್ಮನ್ರಾಗಲಿ ಯಾರೇ ಆಗಲಿ ಅಧಿಕಾರಿಗಳು ಕರಿತೀನಿ ನನ್ನನ್ನು ಟರ್ಮಿನೇಟ್ ಮಾಡಿಬಿಟ್ಟು. ಪ್ರೈವೇಟ್ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಇದು ಯಾರೇ ಆಗಲಿ ಒಳ್ಳೆ ಬೆಳವಣಿಗೆ ಆಗ್ತಾ ಇದ್ದಂಥ ಸಮಯದಲ್ಲಿ ಈ ಥರ ಮಾಡೋದು ಕಾಮನ್. ಫಸ್ಟಿಗೆ ಅವು ಗುರುತಿಸ್ಲಿಕ್ಕೆ ಆಗಲ್ಲ ಸರ್ ಅವರಿಗೆ, ಯಾರಿಗೆ ಎಲ್ಲಿ ಪ್ರೈವೇಟ್ ಸಂಸ್ಥೆಯಲ್ಲಿ ಅವರಲ್ಲಿರುವಂಥ ಏನು ಕ್ವಾಲಿಟಿಯನ್ನು ಅವರು ನೋಡಲ್ಲ. ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ಆ ಥರ ಆಗುತ್ತೆ ಸರ್. ನೀವು ಹೇಳಿದ್ದು ನಿಜಾನೇ. ಕಾರಣ ಏನು ಅಂದರೆ ನನಗೆ ತಿಳಿದ ಬಗ್ಗೆ ಅವರಿಗೆ ಸಂಬಂಧಪಟ್ಟ ಒಬ್ಬ ವಿದ್ಯಾರ್ಥಿ MA ಫೈನಲ್ ಇಯರ್ಗೆ ಅವನು ಪರೀಕ್ಷೆಗೆ ಕೂತಿದ್ದ. ಅವನನ್ನು ತೆಗೆದುಕೊಳ್ಬೇಕು ತಮ್ಮ ಸಂಸ್ಥೆ ತಮ್ಮವರಿಗೆ ತೆಗೆದುಕೊಳ್ಬೇಕಂತ ಹೇಳಿ ತಮಗೆ ನನ್ನನ್ನು ಟರ್ಮಿನೇಟ್ ಮಾಡಿಬಿಟ್ಟು. ಸೊ ಪ್ರೈವೇಟ್ಗಳಲ್ಲಿ ಇದು ಕಾಮನ್ ಆಗುತ್ತೆ. ಬಹಳ ಕಾಮನ್. ಹಾಂ ಸರ್. ಇದಾದ ನಂತರ ತಾವು ಎಲ್ಲಿ ಜಾಯಿನ್ ಆಗುತ್ತೆ ಸರ್? ಹೇಳ್ತೇನೆ. ಆ ನಂತರ ಸುಮಾರು ಒಂದು ವರ್ಷದವರೆಗೆ ನಾನು ನಿರುದ್ಯೋಗಿನೇ ಆಗಿದ್ದೆ. ಆದರೆ ನಾನು ಸುಮ್ಮನೆ ಕೂಡಲಿಲ್ಲ. ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಪ್ರಕಾರದ ಜಾಬ್ಗಳಲ್ಲಿ ನಾನು ಟ್ರೈ ಮಾಡಿದ್ದು ಉಂಟು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಮ್ಮ ಅಣ್ಣ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಾರೆ, ಅವರು ಇವಾಗ ಇಲ್ಲ. ಅವರ ಒಂದು ಖಾತೆಗೆ ಕೂಡ ನಾನು ಬಿಲ್ ಕಲೆಕ್ಟರ್ ಅನ್ನುವಂಥ ನೌಕರಿ ಸಲುವಾಗಿ MA ಆದರೂ ಕೂಡ ಗುಲ್ಬರ್ಗಕ್ಕೆ ಹೋದೆ. ಅಲ್ಲೇ ಇಂಟರ್ವ್ಯೂ ತೊಗೊಳ್ಳೋರು ಹೇಳಿದರು, ನೀವು MA ಆದವರು ಪ್ರೊಫೆಸರ್ ಆಗಬೇಕು, ಇಲ್ಲಿ ಯಾಕೆ ಬಂದ್ರಿ? ನಿಮಗೆಲ್ಲ ಪುನಃ ನಾವು ತೊಗೊಂಡು ನೀವು ಟ್ರೈನಿಂಗ್ ಕೊಟ್ಟು ಅದು ಮಾಡಿ ಇದು ಮಾಡಿ ಬೇರೆಯವ್ರ ಹೊಟ್ಟೆಗೆ ಕಾಲು ಹಾಕ್ತೀರಿ, ನೀವು ನಿಮ್ಮನ್ನು ತೊಗೊಳ್ಳೋದಲ್ಲ ಅಂತ ಮುಖದ ಮೇಲೇ ಹೇಳಿಬಿಟ್ರು. ಇದು ಒಂದು ಅನುಭವ. ಆ ನಂತರ ನಾನು ಕುಮಟಾ ಕಾಲೇಜಿಗೆ ಹೋಗಿದ್ದೆ. ಅಲ್ಲೇ ನಮ್ಮ ಸೋದರ ಮಾವನ ಗೆಳೆಯರು ಅಲ್ಲೇ ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು. ಅವ್ರಿಗೆ ವಸೂಲಿ ಹಚ್ಚಿ ಅಲ್ಲೇ ಹೋಗಿದ್ವಿ. ಅಲ್ಲೇ ನಾನು ಒಳ್ಳೆಯದೇ ಮಾಡಿದೆ ಕೆಲಸ, ಆದ್ರೂ ಅಲ್ಲಿ ಕೆಲಸ ಆಗಲಿಲ್ಲ. ಆ ಮಾತು ಬೇರೆ. ಆ ನಂತರ ನಮ್ಮ ತಾಯಿಯ ಊರಾದ ಬಾಗಲಕೋಟೆ ಹತ್ತಿರ ಗುಳೇಗುಡ್ಡ ಅಂತ ಒಂದು ಚಿಕ್ಕ ಊರಿದೆ. ಅಲ್ಲೇ ಹೊಸದಾಗಿ ಕಾಲೇಜು ಶುರುವಾಗಿತ್ತು. ಅಲ್ಲೇ ನೇಕಾರರ ಊರು ಮತ್ತು ಮಾರ್ವಾಡಿಗಳ ಊರು. ಒಬ್ಬ ಶೆಡ್ಜಿಯ ವಸೂಲಿ ಹಚ್ಚಿ ನಾನು ಆ ಕಾಲೇಜಿಗೆ ಇಂಟರ್ವ್ಯೂ ಹೋದೆ. ಇಂಟರ್ವ್ಯೂಗೆ ಹೋದ್ಮೇಲೆ ಅಲ್ಲೇ ಇಂಟರ್ವ್ಯೂ ಏನೋ ಆಯಿತು. ಇಂಟರ್ವ್ಯೂ ಒಂದು ರೀತಿಯ ಫಾರ್ಸ್ ಅನ್ಬಹುದು ಅದಕ್ಕೆ. ಆ ನಂತರ ಕೆಲವು ಜನರನ್ನ ಅವರು ಒಂದು 4-5 ಜನರನ್ನ ಏಜೆಂಟ್ ಥರ ಇಟ್ಕೊಂಡಿದ್ದರು. ಅವರು ಮುಗಿದ ಮೇಲೆ ಎಲ್ಲರೂ ಹೋದ್ಮೇಲೆ ಅವರು ಒಬ್ಬೊಬ್ಬರನ್ನ ಕರೆದ್ರು, ನೀವೆಲ್ಲಿಂದ ಬಂದಿರಿ, ನೀವು ಯಾವ ಕಡೆಯಿಂದ ಬಂದಿರಿ. ನಾನು ಯಾರ್ದೋ ಜನರ ಹೆಸರು ಹೇಳಿದೆ, ವ್ಯಕ್ತಿ ಹೆಸರು. ಬರ್ರಿ ಇಲ್ಲ. ಏನು ಹೇಳಿದ್ರು ಅವರು ಅಂದ್ರೆ, ನಿಮಗೆ ನೌಕರಿ ಕೊಡ್ತೀವಿ, 4,000 ರೂಪಾಯಿ ಕೊಡಬೇಕು. 4,000 ರೂಪಾಯಿ ಆಗಿನ ಕಾಲಕ್ಕೆ ತುಂಬ ದೊಡ್ಡ ಅಮೌಂಟ್ ಅದು. 4,000 ರೂಪಾಯಿ ಕೊಡಬೇಕು. ಅದರಲ್ಲಿಯೂ ಕೂಡ ನೀವು 2,000 ಇವಾಗ ತಂದು ಕೊಡ್ರಿ, 2,000 ನಾವು ನಿಮ್ಮ ಪಗಾರದೊಳಗೆ ಕಟ್ ಮಾಡ್ಕೊಂಡು ಕೊಡ್ತೀವಿ. ನಾನು ಸರಿ ಅಂಥೇಳಿ ಒಪ್ಕೊಂಡೆ. ಇದೇ ಸುಮಾರು ಜುಲೈ ತಿಂಗಳೇ ಇರಬಹುದು. ಮಳೆ ಬರ್ತಾ ಇತ್ತು. ಅದು ಕೂಡ ನನಗೆ ಯಾವುದು ಊರು ಗೊತ್ತಿಲ್ಲ, ಜನರು ಗೊತ್ತಿಲ್ಲ. ಕಲ್ಯಾಣಿ ಅಂತ ಅಲ್ಲೊಬ್ಬ ಡಾಕ್ಟ್ರ್ ಇದ್ದರು. ನನ್ನ ತಂಗಿಯ ಗೆಳತಿಯ ಅಪ್ಪ ಅಲ್ಲೇ ದೊಡ್ಡ ಡಾಕ್ಟ್ರು ಕಲ್ಯಾಣಿ ಅಂತೇಳಿ. ಅವ್ರ ಮನೆಯಲ್ಲಿ ಇರಬೇಕು. ಬರೀ ತುಂಬ ಜನ ಅವ್ರಿಗೆ ಹೆಣ್ಣು ಮಕ್ಕಳು ಹುಡುಗಿಯರಿದ್ದರು. ನನಗೆ ತುಂಬ ಸಂತೋಷ ಆಗಿ ನಾನು ಅವ್ರ ಮನೆಯಲ್ಲಿ ಇರಲಿಲ್ಲ. ಇಡೀ ರಾತ್ರಿ ಎಲ್ಲ ನಾನು ಗುಳೇದಗೂಡು ಊರೆಲ್ಲ ಅಡ್ಡಾಡಿ ದಣಿದು ಅಲ್ಲೇ ಪೋಸ್ಟ್ ಆಫೀಸ್ನಲ್ಲಿ ಒಂದು ಮಾಡ ಶಟರ್ದಲ್ಲಿ ಕೂತಾಗೆ ನಿದ್ದೆ ಬಂದುಬಿಡ್ತು. ಮಳೆ ಬರ್ತಾಯಿತ್ತು. ನನಗೆ ಎಚ್ಚರ ಆಗಿದ್ದು ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಬೀಟ್ ಕಾನ್ಸ್ಟೇಬಲ್ ಬಡ್ದು ಎಬ್ಬಿಸಿದ. ಯಾರು ನೀವು? ನಾನು ಹೇಳಿದೆ, ಬೆಂಡಿಗೇರಿ ಇನ್ಸ್ಪೆಕ್ಟರ್ ನಾನು ಹೊಡ್ಗೋತು ನಮ್ಮ ತಂದೆಯವರು. ಇಲ್ಲ ನೀವು ಇಲ್ಲಿ ಯಾಕೆ ಬಂದಿರಿ, ಏನು? ನಾವೆಲ್ಲ ಇಲ್ಲಿ ಕೂಡಬಾರ್ದು, ಇದು ಅದು ಇಂಥ ಹೊತ್ತಿನಾಗ. ಇದಕ್ಕಿಂತ ಮೊದಲೇ ನಾನು ಅಲ್ಲೆಲ್ಲ ಒಂದು ಗುಡಿ ಒಳಗೆ ಭಜನೆ ನಡೀತು, ಅಲ್ಲಿ ಹೋಗಿ ಕೂತಿದ್ದೆ. ಬಸ್ ಸ್ಟ್ಯಾಂಡ್ನಾಗ ಹೋಗಿ ಕೂತೀನಿ. ಗುಳೇದಗೂಡ್ದಾಗ ಟೈಮ್ ಪಾಸ್ ಮಾಡಬೇಕಲ್ಲ. ಕಡೆಗೆ ಅಲ್ಲೇ ಯಾವುದು ಪೋಸ್ಟ್ ಆಫೀಸ್ನಲ್ಲಿ ಕೂತೆ. ಆ ನಂತರ ಅವ್ರು ಕರ್ಕೊಂಡು ಹೋಗಿ ಅಲ್ಲೇ ಪೊಲೀಸ್ ಸ್ಟೇಷನ್ ಬಾಗಿಲು ಯಾವಾಗೂ ಹಾಕೋದಲ್ಲ. ಅವರು ಬಾಗಿಲು ಎದುರಿಗೆ ಒಂದು ಬಾಕು ಬೆಂಚ್ ಹಾಕಿ ನನ್ನ ಅಲ್ಲೇ
ಕೂದಲಿಕ್ಕೆ ಹೇಳ್ತು, ಅಲ್ಲೇ ಮಲ್ಕೊಂಡು ಬಿಟ್ಟೆ ನಾನು. ಮರುದಿವ್ಸ ಊರಿಗೆ ಬಂದೆ, ಅದು ಕೂಡ ಫೇಲ್ ಆಯಿತು. ಅಥಣಿ ಕಾಲೇಜಿಗೆ ನನಗೆ ಇಂಟರ್ವ್ಯೂ ಬಂದಿತ್ತು. ಅಥಣಿ ಒಳಗೆ ನಮ್ಮ ಸ್ಟೂಡೆಂಟ್ ಇದ್ದ, ನಾನು ಕಲಿಸು ಮುಂದೆ ಕಾಗವಾಡದಾಗಿದ್ದಾಗ. ಅಲ್ಲಿ ಕೂಡ ಒಂದು ದೊಡ್ಡ ಫಾರ್ಸು, ಸುಮಾರು ಜನ ಬಂದಿದ್ರು ಅಲ್ಲೇ. ಆಗಿನ ಕಾಲಕ್ಕೆ ಲಾಸ್ಟ್ ಬಸ್ ಫ್ರಮ್ ಅಥಣಿ ಟು ಬಾಗಲಕೋಟ್ ವಾಸ್ ಅಬೌಟ್ 6:30 or so PM. ಇವ್ರು ಏನು ಒಂದೊಂದು ತಾಸು 2 ತಾಸು ಜಗ್ತಾ ಇದ್ರು ತೊಂದರೆ ಎಲ್ಲ ಇದು ಪಾಸ್ ಮಾಡ್ಕೊಂಡು. ನಮ್ಮ ಸಿಲೆಬಸ್ಸೇ ಬೇರೆ, ಅವ್ರು ಕೇಳಿದ ಕ್ವೆಶನ್ನೇ ಬೇರೆ. ನನಗೆ ಗೊತ್ತಾಯ್ತು. ಅವ್ರಿಗೆ ಹೇಳಿದೆ, ನೀವೆಲ್ಲ ನಾಟಕ ಮಾಡ್ತಾಯಿದ್ದೀವಿ, ನೀವು ಆರಿಸಿಟ್ಟಿರ್ತೀರಿ ಬಹುತೇಕ. ನಮ್ಮ ಬಸ್ ಹೋಗ್ಬಿಟ್ಟು ಇದು ಯಾರು ಬಸ್ಸಿಗೆ ಚಾರ್ಜ್ ಮಾಡ್ತಾರೆ ಸೀದಾ ಕೇಳ್ತೀನಿ. ಒಬ್ಬ ಸ್ವಲ್ಪ ದೊಡ್ಡ ಮನುಷ್ಯ ಇದ್ದಾರೆ, ಅವನಿಗೆ ಕೇಳಿದೆ. ಆಮೇಲೆ ನಮ್ಮ ಸ್ಟೂಡೆಂಟ್ ಇದ್ದ ಮಾವ ತಮ್ಮ ರೂಮಿಗೆ ಕರ್ಕೊಂಡು ಹೋಗಿ ಎಲ್ಲಿ ತೋರಿಸ್ತಾರೆ ಬಂದಿದ್ದೀನಿ. ಹೀಗೆ ಅನೇಕ ಊರುಗಳಲ್ಲಿ ನಾನು ಅಡ್ಡಾಡಿದೆ. ಯಾಕೋ ಏನೋ. ಆಮೇಲೆ ನಮ್ಮದೇ ಆದಂಥ ಬಾಗಲಕೋಟೆಯಲ್ಲಿ ನಾನು ಕಲಿತ ಶಾಲೆ ಬಾಗಲಕೋಟೆ ಸಕ್ರೆ ಹೈಸ್ಕೂಲ್ಗೆ ಕೂಡ ನಾನು ಇಂಟ್ರ್ಯೂ ಅಲ್ಲೇ ಕೂಡ ಏನೋ ಒಂದು ಇದನ್ನು ಮಾಡಿಬಿಟ್ಟು ಕುತಂತ್ರ ಮಾಡಿಬಿಟ್ಟು ನನ್ನ ಜೊತೆಗಾರ ನನ್ನ ಜೋಡನೆ MA ಕಲಿತವಾಗ ನೌಕರಿ ಕೊಡೋ ಉದ್ದೇಶ ಇತ್ತು ಅವ್ರಿಗೆ. ಏನೇನೋ ಮಾಡಿಬಿಟ್ಟು ನನ್ನ ಬಿಟ್ಟು ಅವ MA ಫಿಲಾಸಫಿ ಮನುಷ್ಯ, ಫಿಲಾಸಫಿಗೆ ಹೈಸ್ಕೂಲ್ಗೆ ಏನೂ ಸಂಬಂಧೇ ಇಲ್ಲ, ಅವನು ಟೀಚರ್ ಅಂತ ಹೋಗಿ. ಆಫೀಸ್ ಪಾಲಿಟಿಕ್ಸ್ ಎಲ್ಲ ಕಡೆ ಇನ್ನೂ ಕೂಡ ಇದ್ದೇ ಇದೆ ಸರ್, ಈಗಲೂ ಕೂಡ ಇದು ನಡೀತಾ ಇದೆ. ಆಫೀಸ್ ಪಾಲಿಟಿಕ್ಸ್ ತುಂಬಾ ಇದೆ ಈಗ. ಹೀಗೆ ನಾನು ಸುಮಾರು ಕಡೆ ನಾನು ಅಡ್ಡಾಡೀನಿ. ಧೂಳ್ ಪಾಂಕನ ಅಂತ ಹಿಂದಿ ಒಳಗೆ ಭಾಳ ಊರಿಂದು ಹವ ಗಾಳಿ ಎಲ್ಲ 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 ಏಳು ಕೆರೆಯ ನೀರು ಕುಡ್ದೀನಿ, ಆ್ಯಕ್ಚುಲಿ ಕುಡ್ದೀನಿ. ಆಮೇಲೆ ಏನಾಯ್ತು ಅಂದ್ರೆ ನಮ್ಮ ತಂದೆಯವರು ರಿಟೈರ್ ಆಗಿಬಿಟ್ಟಿದ್ರು. ಅವತ್ತಿಗೆ ತಮ್ಮ ತಂದೆಯವರು ಮೊದಲು ಪೊಲೀಸ್ ಇನ್ಸ್ಪೆಕ್ಟರ್. ತುಂಬ ಒಳ್ಳೆಯ ಮನುಷ್ಯ. ನನ್ನ ತಾಯಿ ಕೂಡ ಭಾಳ ಒಳ್ಳೆಯವರು, ತುಂಬಾ ಮುತುವರ್ಜಿಯಿಂದ ಕಲಿಸಿದ್ರು. ಪಾಪ ಅವ್ರಿಗೆ ಈ ಶಾಲೆ ಕಾಲೇಜಿಗೆ ಏನು ಗೊತ್ತು, ಪೊಲೀಸ್ ಅವರು ಡಿಪಾರ್ಟ್ಮೆಂಟೇ ಬೇರೆ, ಶಾಲೆ ಕಾಲೇಜು ಮಾಸ್ತರ್ಕಿನೇ ಬೇರೆ. ಆದರೂ ಅವರು ಎಷ್ಟು ಪ್ರಯತ್ನ ಮಾಡಿದರು. ದುರ್ದೈವದಿಂದ ಗುಳೇದ್ಗುಡ್ದಾಗ ಅರ್ಧ ಕೆಲಸ ಆಗಿದ್ದು, ಅರ್ಧ ಆಗಲಿಲ್ಲ. ಯಾಕಂದರೆ ನಾನು 2,000 ರೂಪಾಯಿ ನಮ್ಮ ತಂದೆಯವ್ರಿಗೆ ಹೆಂಗೆ ಬೇಡಬೇಕು ನಾವು. ನನಗೆ ನೌಕರಿ ಇಲ್ಲ, ಅವ್ರಿಗೆ ರಿಟೈರ್ ಆಗಿದೆ. ದೊಡ್ಡ ಫ್ಯಾಮಿಲಿ ನಮ್ಮ ತಂದೆಯವ್ರದ್ದು, 7-8 ಜನ ನಾವು ಮಕ್ಕಳು. ನನಗೆ ಕೇಳೋದು ಹೇಗಾಗಿದೆ, 1,000 ಅಂತ ಹೇಳಿದ್ದೇನೆ. ಪಾಪ ಅವರು ಏನೋ ಮಾಡಿ ತಂದು ಕೊಟ್ಟರು. ನಮ್ಮ ಅಣ್ಣನ ಕಡೆ ಕೊಟ್ಟು ಕಳಿಸಿದ್ವಿ. ಇಲ್ಕಲ್ಲಕ್ಕೆ ಇರ್ತಿದ್ದ. ಅವನ ಮನೆಯೊಳಗೆ 8 ದಿವಸ ಇದ್ದರೆ ಅವ 1,000 ರೂಪಾಯಿ ಕೊಟ್ಟಿದ್ದ. ಇದ್ದಿದ್ದು ಸತ್ಯನೇ ಹೇಳ್ತಾ ಇದ್ದೇನೆ ನಾನು, ಯಾರನ್ನೂ ಬೈಬೇಕಂತ. ನಮ್ಮ ತಂದೆ ತಾಯಿ ಋಣ ಬಹಳ ಅದ ನನ್ನ ಮೇಲೆ, ಋಣ. ಆಮೇಲೆ ಹೀಗೆ ಕಳೆದೆ ನಾನು. ಯಾವ್ದು ಕಂಡದಕ್ಕೆಲ್ಲನೂ ಅಡ್ಡಿ ಆಗ್ಬೋದು ಹೋಗ್ಬೋದು, ಒಂಥರ ಡಿಪ್ರೆಷನ್ ಆಗಿಬಿಟ್ಟಿತ್ತು. ನಾನೇ ಬಡ ಕೂಲಿಕಾರ ನನಗಿಂತ ಎಷ್ಟು ಚಲೋ ಅಲ್ಲಪ್ಪ. ನಾನು MA ಆಗಿ ರಸ್ತೆ ಅಡ್ಡಾಡ್ತೀನಿ. ಕಿಸೆದಾಗ ದುಡ್ಡಿಲ್ಲ, ಏನು ಬೇಕಾದ್ರೆ ನಮ್ಮ ತಾಯಿ ತಂದೆ ಕೇಳಿದ್ರು. ಅವರೇನೋ ದುಡಿತಾರೆ, ಆರಾಮಿದ್ದಾರೆ. ಅದಕ್ಕಿಂತ ಕೆಟ್ಟ ಜೀವನ ಐತೆ. ಎಷ್ಟೋ ಸಲ ಅನುಭವ ಆಗ್ಯದ ನನಗೆ. ಆಮೇಲೆ ಒಂದು ಸಲ ಬಿಜಾಪುರ ದರ್ಬಾರ್ ಹೈಸ್ಕೂಲ್ದಾಗ ಒಂದು ವೇಕೆನ್ಸಿ ಅದ ಅಂತ 1972 ಇಸ್ವಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಒಂದು ಪೋಸ್ಟ್ ಅದ ಅಂತ. ನಾನು ಬಂದೇ ಇಲ್ಲ. ಯಾವ ಪೋಸ್ಟಿಗೆ? ಲೆಕ್ಚರರ್ ಪೋಸ್ಟೇನೆ ಬಂದಿತ್ತು. ನಾನು ಬಂದೆ. ನಾನು ಚಿಕ್ಕವನಾಗಿರುವಾಗ ನಮ್ಮ ತಂದೆಯವ್ರ ಜೋಡಿ ಬಿಜಾಪುರದಾಗ ಇದ್ದೀವಿ ಹೊರತು ಎಲ್ಲ ಮರೆತು ಬಿಟ್ಟಿತ್ತು. ಬಿಜಾಪುರದಾಗ ದರ್ಬಾರ್ ಹೈಸ್ಕೂಲ್ ಎಲ್ಲದ ಗೊತ್ತಿಲ್ಲ. ನಮ್ಮ ತಂದೆಯವರ ಫ್ರೆಂಡ್ ಒಬ್ಬರಿಗೆ DSP ಇದ್ದರು. ಅವ್ರ ಮನೆ ಹೋಗಿ ಕೇಳಿದೆ ನಾನು. ಅವ್ರ ಮನೆಯೊಳಗೆ ಹೋಗಿ ನೈಟ್ ಇದ್ದೆ. ಅವ್ರೇನು ಪೊಲೀಸ್ ಮಂದಿಗೆ ಏನು ಸಾರಿ ಗೊತ್ತಿಲ್ಲಪ್ಪ, ನೀನು ಹೋಗಿ ಅಬ್ಸಲ್ಯೂಟ್ಲಿ ಡಿಫರೆಂಟ್. ಅವ್ರು ನೀನು ಹೋಗು ಕೇಳು,
ನಿನ್ನ ಆದ್ರೆ ಚಲೋ ನಾ ಹೇಳ್ತೀನಿ, ನಾನು ಹೋಗ್ತೀನಿ ಕೇಳ್ಕೊತ ಹೋಗ್ತೀನಿ. ದರ್ಬಾರ್ ಹಸ್ಕೂಲ್ ಗೊತ್ತಿಲ್ಲ, ಸ್ಟೇಷನ್ ರೋಡಿಗೆ ಅವ್ರ ಮನೆ ನಡ್ಕೊತ ಹೋದೆ. ದರ್ಬಾರ್ ಹಸ್ಕೂಲಿಯಲ್ಲಿ ಹೋದೆ. ಹೋದ್ಮೇಲೆ ಒಬ್ಬನೇ ಮನುಷ್ಯ ಇದ್ದೆ. ನಾನು ಯಾರು ಬರ್ರಿ ನಿಮ್ದು ಆಗ್ಯಾದ. ನಮ್ಮ ತಂದೆಯವ್ರ ವಶೀಲಿಲ್ಲ, ಬರೀ ಫೋನ್ ಮೇಲೆ ಕೆಲಸ ಆಯಿತು. ತಮ್ಮ ತಂದೆ ವಸೂಲಿಕ್ಕಿಂತ ತಾವು ಅಲ್ಲಿ ಡೆಮೋ ಕೊಟ್ಟಿರುವಂತಹವರೆಲ್ಲ ತಮ್ಮ ಶೈಲಿಯನ್ನು ಕೂಡ ನೋಡಿದಾರೆ ಅನ್ಸುತ್ತೆ. ಅದಕ್ಕೆ ಒಂದು ಕಾರಣ ಆಯಿತು. ನಾನಿಲ್ಲ ಇಂಟರ್ವ್ಯೂ ಬರಬೇಕಾದ್ರೆ ನಮ್ಮ ಅಣ್ಣನ ಕರ್ಕೊಂಡು ಇಲ್ಲೊಬ್ಬರು ವಕೀಲರಿದ್ದರು, ಅವ್ರ ಸೆಕ್ರೆಟರಿ ಇದ್ದರು, ವಿದ್ಯಾವರ್ಧಕ ಸಂಘ ದರ್ಬಾರ್ ಹಸ್ಕೂಲ್, ಅವ್ರ ಮನೆಗೆ ಹೋಗಿದ್ವಿ. ಅವರೇನು ಹೇಳ್ತೀವಿ, ಹೌದಪ್ಪ ನೀನು ಬಂದು ಇಂಟರ್ವ್ಯೂಕ್ಕೆ, ನಾವು ಯಾವಾಗೋ ಕಲ್ತು ಬಿಟ್ಟೀವಿ, ಎಲ್ಲ ಮರ್ತು ಬಿಟ್ಟಾರ ನಮ್ಗೆ. ನೀ ಏನು ಹೇಳ್ತೀಯಲ್ಲ ಗಟ್ಸ್ ಹೇಳಿಬಿಡು, ಜೋರಾಗಿ ಹೇಳು, ಗಟ್ಸ್ ಹೇಳಿಬಿಡು. ನಡೆಸಿಲ್ಲ. ನನಗೆ ಕೇಳಿದ ಒಂದು ಕ್ವಶನ್ ಏನು ಅಂದ್ರೆ, ಹೌ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಎಲೆಕ್ಟ್. ಅದಕ್ಕೆ ಸೂಟಬಲ್ ಉತ್ತರ ಕೊಟ್ಟಬೇಕು. ನನ್ನ ಸೆಲೆಕ್ಷನ್ ಆಯಿತು, ಅದು ಎಲ್ಲ ಬೇರೆ. ಇನ್ನು ಇದರ ಹಿಂದೆ ನಾ ಕಂಡಂತೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡಿಕೊಂಡ್ರೆ ನಮ್ಮದು ಎಜುಕೇಷನ್ ಏನು ಅಂತ ಹೇಳಬೇಕಂದ್ರೆ, ನಮ್ಮದು ದೊಡ್ಡ ಫ್ಯಾಮಿಲಿ. ನಮ್ಮ ತಂದೆ ಪೊಲೀಸ್ ಆಫೀಸರು, ಬೇರೆ ಬೇರೆ ಊರಿಗೆ ಅವರೆಲ್ಲ ಹೋಗ್ತಾ ಇದ್ರು. ಕಾಳುಗಳು ಸಾಕಷ್ಟು ಜನ ಇರ್ತಾ ಇದ್ರು. ಒಳ್ಳೆ ಇದರಿಂದ ಆಮೇಲೆ ನನ್ನ ಬಿಜಾಪುರದಲ್ಲಿ ನನ್ನ ಶಿಕ್ಷಣ ಆಯಿತು. ಆಮೇಲೆ ಬಾಗಲಕೋಟೆಗೆ ಬಂದ್ವಿ. ಬಾಗಲಕೋಟೆ ಸರ್ವೆ ಹೈಸ್ಕೂಲ್ಗೆ ನಾವು ವಿದ್ಯಾರ್ಥಿ ಆಗಿದೆ. ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಸ್ಟೂಡೆಂಟ್ಸ್ ನಾನು. ಕೆಲವೇ ಜನ ಇದ್ದೀವಿ ನಾವು, 2-3 ಜನ. ಐ ವಾಸ್ ಒನ್ ಆಫ್ ದೆಮ್. ಆಗಿನ ಕಾಲಕ್ಕೆ ನಾನು ಯಾರು ಏನಾದರೂ ಒಂದು ಪರೀಕ್ಷೆ ಕೂತಾರೆ, ಯಾವುದೇ ಪರೀಕ್ಷೆ ನಾನು ಅದು ಕೂಡ್ತೇ ಬಿಡ್ತಿದ್ದೆ. ಫಾರ್ ಎಕ್ಸಾಂಪಲ್ ಸಂಸ್ಕೃತ ಪರೀಕ್ಷೆಗಳು ಇರ್ತಿದ್ವು ಆಗಿನ ಕಾಲಕ್ಕೆ. ಈಗ ಹೈಸ್ಕೂಲ್ದಾಗ ಅವರು ಇದು ಗೊತ್ತಿಲ್ಲ ನಾನು. ಹಿಂದಿ ಪರೀಕ್ಷೆಗಳು ಇರ್ತಿದ್ವು, ಪ್ರಥಮ ಮಧ್ಯಮ ರಾಷ್ಟ್ರಭಾಷಾ ಹಂಗೆ ಸಂಸ್ಕೃತದಾಗೂ ಇರ್ತಿದ್ವು. ಇಂಗ್ಲೀಷ್ ಪರೀಕ್ಷೆಗಳು ಇರ್ತಿದ್ವು, ಡ್ರಾಯಿಂಗ್ ಪರೀಕ್ಷೆಗಳು ಇರ್ತಿದ್ವು. ಎಲ್ಲದರಾಗೂ ನಾನು ಕೂಡ್ತಿದ್ದೆ. ಹಾಗಾಗಿ ಏನಾಗಿತ್ತು, ಬೆಳಗ್ಗೆ ನಾನು 11:30 ಮನೆ ಬಿಟ್ಟರೆ ಸಾಯಂಕಾಲ 6:30 ತನಕ ಸ್ಕೂಲ್ನಾಗಿತ್ತು. ಒನ್ ಆಫ್ ದ ಮೋಸ್ಟ್ ಪ್ರಾಬ್ಲಮ್. ಆಕ್ಟಿವ್ ಆಗಿ ತಾವು ಎಲ್ಲದರೊಳಗೂ ಮಾಡೀನಿ. ಇಂಗ್ಲೀಷ್ ಡ್ರಾಮಾದೊಳಗೆ ಕೂಡ ನಾನು ಭಾಗ ತಗೊಂಡೀನಿ. ಒಂದು ಹೇಳಬೇಕು ಅಂದ್ರೆ, ನಮ್ಮ ತಂದೆಯವರು ಪೊಲೀಸ್ ಆಫೀಸರ್ ಇದ್ದರೂ ಕೂಡ ಅವರು ಆಗಿನ ಕಾಲದಲ್ಲಿ BA ಆನರ್ಸ್ ಬಾಂಬೆ ಯೂನಿವರ್ಸಿಟಿ. ಹೀಗಾಗಿ ಅವರಿಗೆ ಓದೋ ಹುಚ್ಚು ಬಹಳ ಇತ್ತು. ಅವರಿಗೆ ಅವರ ಕಾಲೇಜು ಕರ್ನಾಟಕ ಕಾಲೇಜ್ ಧಾರವಾಡ, ಬಾಂಬೆ ಯೂನಿವರ್ಸಿಟಿಗಿತ್ತು. ಅವರಿಗೆಲ್ಲ ಇಂಗ್ಲೀಷ್ ಜನ ಅವರಿಗೆಲ್ಲ ಪ್ರಿನ್ಸಿಪಾಲ್ ಇದ್ದರು. ನಮ್ಮ ತಂದೆಯವರು ಫ್ರೆಂಡ್ಸು ಅವ್ರಿಗೆ ಕರಿತಿದ್ರು, ಯುರೋಪಿಯನ್ ಸಾಹೇಬ್ ಅಂತ ಕರಿತಿದ್ರು ನಮ್ಮ ತಂದೆಯವರು. ಇಂಗ್ಲೀಷ್ ಬಿಟ್ಟು ಒಂದು ಶಬ್ದ ಮಾತಾಡ್ತಿದ್ದಿಲ್ಲ ಅಂತ ಬ್ರಿಟಿಷ್ ಕಾಲದಾಗೆ ಇದ್ರು. ಅವ್ರು ಬಿಟ್ಟು ಹೋಗುವಂದು ಒಂದು ಬುಲೆಟ್ ಗಾಡಿ ಕೊಟ್ಟು ಆಮೇಲೆ ಅವ್ರ ಮನೆಗೆ ಹೋಗಿ ನೌಕರಿ ಆಮೇಲೆ ಬಾಗಲಕೋಟೆ ಸರ್ಕಾರಿ ಸ್ಕೂಲ್ಗೆ ಬಂದು ಎಲ್ಲದರೊಳಗೂ ಭಾಗ ತಗೊಳ್ತಿದ್ದೆ. ಬಹಳ ಒಳ್ಳೆಯ ಟೀಚರ್ಸು, ಬಹಳ ಒಳ್ಳೆಯ ಟೀಚರ್ಸು. ಈಗ ನನ್ನ ಹ್ಯಾಂಡ್ ರೈಟಿಂಗ್ ಚಲೋ ಅದ. ನನಗಂತೂ ಇಂಗ್ಲೀಷ್ ಭಾಷೆ ನಮ್ಮ ಮನೆಯೊಳಗೆ ಕನ್ನಡ ಹೆಂಗೆ ಮಾತಾಡ್ತೀವಿ ಅಷ್ಟೇ ಸರಳ ನಮ್ಮದು. ಅದು ಭಾಷಾನೇ ನಮ್ಮದು. ಯಾಕಂದರೆ ನಮ್ಮ ತಂದೆಯವರು ನಮ್ಮ ತಾಯಿಯ ಅಪ್ಪ ವಕೀಲರು, ದೊಡ್ಡ ವಕೀಲರು ಬಾಗಲಕೋಟೆ. ಹೀಗಾಗಿ ನನಗೆ ಇಂಗ್ಲೀಷಿದ್ದು ಏನೂ ಪ್ರಾಬ್ಲಮ್ಮೇ ಆಗಲಿಲ್ಲ. ಒನ್ ಆಫ್ ಮೈ ಮದರ್ ಟಂಗ್ಸ್. ಹೀಗಾಗಿ ಅವರು ಆಗಿನ ಕಾಲದಲ್ಲಿ ಬಾಂಬೆ ಗಿಂಬೆ ದಿಲ್ಲಿಯಿಂದ ಬುಕ್ಸ್ ತರಿಸ್ತಾ ಇದ್ರು. ಅದು ಇಂಪ್ರೆಷನ್ ಆಗಿ ಇವತ್ತಿಗೂ ಕೂಡ ನಾನು ನನ್ನ ಮನೆಯಲ್ಲಿ ನನ್ನದೇ ಆದ ಲೈಬ್ರರಿ ಇಟ್ಕೊಂಡೀನಿ. ದುಡ್ಡು ಕೊಟ್ಟು ತೊಗೋತೀನಿ. ಬಹಳ ಕಾಸ್ಟ್ಲಿ ಮ್ಯಾಗ್ಝಿನ್ಸ್ ಕೂಡ ನಾನು ತರಿಸ್ತೀನಿ. ಬಹಳ ಕೆಲವೇ ಜನರಿಗೆ ಗೊತ್ತದ ರೀಡರ್ಸ್ ಡೈಜೆಸ್ಟ್ ಅಂತದ. ಅದು ಯಾರಿಗೂ ಸುಮಾರು ಜನರಿಗೆ ಗೊತ್ತಿರಬೇಕು. ಸುಮಾರು ಬುಕ್ಸ್ ಎಲ್ಲ ಅವ. ಇವತ್ತಿಗೂ ನಾನು ಓದ್ತೀನಿ. ಮ್ಯೂಸಿಕ್ದ ಬಗ್ಗೆ ನನಗೆ ಇಂಟ್ರೆಸ್ಟ್. ತಮ್ಮ ಕಲೆಕ್ಷನ್ ಆಫ್ ಬುಕ್ಸಲ್ಲಿ ತಮ್ಮ ಫೇವ್ರೇಟ್ ಕೆಲವೊಂದು ಬುಕ್ಸ್ಗಳ ಹೆಸರನ್ನು ತಾವು ಸಜೆಸ್ಟ್ ಮಾಡಲಿಕ್ಕೆ? ನನಗೆ ಒಂದು ವಿಷಯದ ಮೇಲೆ ಮಾಸ್ಟ್ರಿ ಬರಲೇ ಇಲ್ಲ.
ನಾನು ನಿಜವಾಗಿ ಹೇಳ್ತೀನಿ, ಖರೆ ಹೇಳೋದು, ಗಣಿತ ನನಗೆ ಹತ್ತಲಿಲ್ಲ, ಮ್ಯಾಥಮೆಟಿಕ್ಸ್ ಹತ್ತಲೇ ಇಲ್ಲ. ಐ ಟ್ರೈಡ್ ಮೈ ಬೆಸ್ಟ್. ಯಾಕಂದ್ರೆ ಗಣಿತ ಹತ್ತಿದ್ರೆ ನನಗೆ ಒಲಿದಿದ್ರೆ ನಮ್ಮ ಸಿಸ್ಟರ್ ಜೊತೆ ನಾನು ಒಂದು ಡಾಕ್ಟರ್ನೇ ಬುಕ್ ಹೆಸರು ಹೇಳ್ರಿ ಅವೆಲ್ಲ. ಬಾರಿ ಬಾರಿ ಬುಕ್ ನನ್ನ ಹತ್ರ ಇರೋ ಕಲೆಕ್ಷನ್ ಒಳಗೆ ರೇರೆಸ್ಟ್ ಬುಕ್ಸ್ ಯಾವುವು ಅಂದ್ರೆ ಕಿಟಲ್ ಡಿಕ್ಷನರಿ ಅಂತ, ರೆವರೆಂಡ್ ಫಾದರ್ ಕಿಟಲ್ ಅಂತ ಹೇಳಿ, ರೆವರೆಂಡ್ ಫಾದರ್ ಕಿಟಲ್ ಅಂತ ಹೇಳಿ, ಅದು ಅದು ಇಂಗ್ಲೀಷ್ ಮತ್ತು ಕನ್ನಡ ಒಂದು ಡಿಕ್ಷನರಿ ಟೈಪ್ ಬುಕ್ಕು, ಸುಮಾರು ಇಷ್ಟು ದೊಡ್ಡ ಬುಕ್ ಅದ. ಅವ ಜರ್ಮನ್ ಮನುಷ್ಯ, ಇಂಡಿಯಾಕ್ಕೆ ಬಂದು ಕನ್ನಡ ಕಲ್ತ, ಇಷ್ಟೇ ಅಲ್ಲ ಹಳೆಗನ್ನಡ ಕಲ್ತ. ಆ ಪ್ರತಿಯೊಂದು ಶಬ್ದದ ಮೂಲಕ್ಕೆ ಹೋಗಿ ಅದಕ್ಕೆ ಅನೇಕ ಅರ್ಥಗಳನ್ನು ಕೂಡ ಬರಲ್ಲ. ಅವನು ಇವತ್ತಿಗೂ ಯಾರು ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರೆವರೆಂಡ್ ಫಾದರ್ ಕಿಟಲ್ ರೇರೆಸ್ಟ್ ಬುಕ್. ಆ ನಂತರ ನನ್ನದು ಸುಮಾರು ಬುಕ್ಸ್ ಅವ. ಜವಾಹರ್ಲಾಲ್ ನೆಹರೂನ್ ಬುಕ್ಸು, ಅದು ತಮ್ಮ ಕಲೆಕ್ಷನ್ ಆಫ್ ಬುಕ್ಸ್ ತಾನು ನೋಡಿದ್ದೀನಿ ಸರ್. ಸಿಕ್ಕಾಪಟ್ಟೆ ಪುಸ್ತಕಗಳು ತಾವು ಕಲೆಕ್ಟ್ ಮಾಡಿದ್ದೀನಿ ಸರ್. ಬಹಳಷ್ಟು ಬುಕ್ಸ್ ಅವ. ಜವಾಹರ್ಲಾಲ್ ನೆಹರೂನ್ ಬುಕ್ ಅದು. ನೆಹರು ತನ್ನ ಮಗಳು ಇಂದಿರಾ ಗಾಂಧಿಗೆ ಜೈಲಿನಾಗಿದ್ದಂಥ ಬರುವಂಥ ಪತ್ರಗಳದ್ದು ಒಂದು ಬುಕ್ ಅದ. ಆಮೇಲೆ ನೆಹರು ಗಾಂಧಿ ಮತ್ತು ಜಿನ್ನಾ ಕೂಡಿದ್ದು ಒಂದು ಬುಕ್ ಅದ. ಆಮೇಲೆ ಇನ್ನೊಂದು ಅಗದಿ ರೇರೆಸ್ಟ್ ಬುಕ್ ಅದ, ದ ಮೆನ್ ಹೂ ಕಿಲ್ಡ್ ಗಾಂಧಿ ಅಂತ. ದ ಮೆನ್ ಹೂ ಕಿಲ್ಡ್ ಗಾಂಧಿ ಸುಮಾರಾಗಿ ಆ ಕಡೆ ಇಲ್ಲೇ ಇಲ್ಲ. ಅದು ಅಂದ್ರೆ ಆ ಬುಕ್ಕು ಸುಮಾರು ಎಲ್ಲರಿಗೂ ಗೊತ್ತಿರೋ ಹಾಗೆ ನಥುರಾಮ್ ಗೋಡ್ಸೆ ಗಾಂಧಿನ ಕೊಂದ. ಅದರ ಹಿಂದೆ ಎಷ್ಟು ಜನ ಇದ್ದರು, ಹೆಂಗೆ ಅದನ್ನು ಅವರು ಪ್ಲ್ಯಾನ್ ಹಾಕಿದರು, ಅವರು ಎಲ್ಲೆಲ್ಲಿ ಹೋದರು, ಗಾಂಧಿಗೆ ಸಂಪೂರ್ಣ ಮಾಹಿತಿ. ಗಾಂಧಿನ ಕೊಲ್ಲಬೇಕಾದ್ರೆ ಒಂದು ಗುಂಪಿತ್ತು, ಅದರೊಳಗೆ ನಾರಾಯಣ ಅಟ್ಟೆ ಅಂತಿದ್ದ. ಆಮೇಲೆ ಅನೇಕ ಇನ್ನೂ 6-7 ಜನ ಇದ್ದರು. ಇವರಿಗೆ ಗುರು ಸ್ವರೂಪ ಒಬ್ಬ ದೊಡ್ಡ ವ್ಯಕ್ತಿ, ಅವ್ರ ಹೆಸರು ಹೇಳೋದಲ್ಲ, ತಪ್ಪಾಗ್ತದೆ. ನಾನು ಪರ್ಟಿಕ್ಯುಲರ್ಲಿ ಈಸ್ ಅ ವೆರಿ ಬಿಗ್ ಮ್ಯಾನ್ ಇನ್ ಇಂಡಿಯಾ. ಬಟ್ ಅವ್ರನ್ನ ಗಾಂಧಿ ಕೇಸ್ನಿಂದ ಬಿಟ್ಟರು. ಯಾಕಂದರೆ ಆನ್ ಗ್ರೌಂಡ್ಸ್ ಆಫ್ ಸಸ್ಪಿಷನ್ ಆಫ್ ಡೌಟ್, ನಿಜವಾದ ಸಾಕ್ಷಿ ಸಿಗಲಿಲ್ಲ ಅಂತ ಆ ಮನುಷ್ಯನು ಹೊರಗೆ. ಅದೆಲ್ಲ ಮಾಹಿತಿ ಆ ಬುಕ್ನಲ್ಲಿ ಒನ್ ಆಫ್ ದ ರೇರೆಸ್ಟ್